ಚರ್ಚೆಯಲ್ಲಿ ಪ್ರಶ್ನೆಗಳು ಬಂದಾಗ ಈಗ ಯುನೈಟೆಡ್ ವಿ ರೈಸ್ ಅಂತ ಅವ್ರು ಹೇಳ್ತಾ ಇದ್ರು. ಸಹಜ, ಅವ್ರಿಗೆ ಈಗಿರುವಂಥದ್ದು ಎಲ್ಲ ಪಾರ್ಟಿಗಳಿಗೂ ಕೂಡ ಒಂದು ಅನಿವಾರ್ಯತೆಯೇ ಅದು, ಬೇರೆ ಬೇರೆ ಪಾರ್ಟಿಗಳಿಗೆ. ಈ UPA ಏನೋ ತೃತೀಯ ರಂಗದ ಬಗ್ಗೆ ಯಾವಾಗಲೂ ಒಂದು ಮಾತು ಚಾಲ್ತಿಯಲ್ಲಿತ್ತು. UPA ಬಿಟ್ಬಿಟ್ಟು ತೃತೀಯ ರಂಗ ಏನಂತ ಹೇಳಿದ್ರೆ, ಅಧಿಕಾರ ಇಲ್ಲದೆ ಇದ್ದಾಗ ಒಗ್ಗಟ್ಟು, ಅಧಿಕಾರ ಬಂದ ತಕ್ಷಣ ಬಿಕ್ಕಟ್ಟು ಅಂತ. ಏನು ಅಧಿಕಾರ ಇಲ್ಲದೆ ಇದ್ದಾಗ ಅಯ್ಯೋ ಜಯಲಲಿತಾ ಒಂದಾಗ್ಬಿಡೋಣ, ಮಾಯಾವತಿ ಒಂದಾಗ್ಬಿಡೋಣ, ಮಮತಾ ಬ್ಯಾನರ್ಜಿ ಒಂದಾಗ್ಬಿಡೋಣ, ಎಲ್ಲ ಅಧಿಕಾರ ಬರ್ತಿದೆ, ಏನೋ ಸ್ವಲ್ಪ ನಂಗೆ ಜಾಸ್ತಿ ಬಾರ್ಗೇನಿಂಗ್ ಪವರ್ ಇದೆ ಅಂದ ತಕ್ಷಣ ನಾನು ಯಾಕೆ ಪ್ರಧಾನಿ ಆಗಬಾರ್ದು ಅಂತ ಕಿತ್ತಾಟ ಶುರುವಾಗ್ಬಿಡೋದು. ಸೊ ಅದೇ ಥರನ ಈ ಬಾರಿ ಕೂಡ, ಅಥವಾ ಈ ಬಾರಿ ನವ್ವಾರ್ ನೆವರ ನಿಮಗೆ ಅಂತ? ಇಲ್ಲ, ಈ ಸಲ ಪರಿಸ್ಥಿತಿನೇ ಬೇರೆ. ಯಾಕಂದ್ರೆ ಇಲ್ಲಿ ಇವತ್ತು ಆಡಳಿತ ಪಕ್ಷ ತನ್ನ ಎಲ್ಲಾ ಏಜೆನ್ಸಿಗಳನ್ನ ದುರುಪಯೋಗ ಪಡ್ಕೊಂಡು ಎಲ್ಲಾ ರೀತಿ ಏನೇನೆಲ್ಲ ಮ್ಯಾಜಿಕ್ಗಳು, ಏನೇನ್ ಡ್ರಾಮಾ ಮಾಡಬೇಕು ಎಲ್ಲಾ ಡ್ರಾಮಾಗಳು ಮಾಡ್ಬಿಟ್ಟಿದೆ. ಇವತ್ತು ಏನಾಗಿದೆ ಅಂದ್ರೆ ಈ ವ್ಯವಸ್ಥೆಯಿಂದ ಆಚೆ ಬಂದ್ರೆ ಸಾಕು. ಯಾರು? ದೇಶ ಈ ವ್ಯವಸ್ಥೆ, ಈ ಅಸಮಾನತೆ, ಅಸಂವಿಧಾನಿಕ ತೀರ್ಪುಗಳು, ಇದನ್ನ ಯೂತ್ಸು ತಾಳಕ್ಕಾಗದೆ ಇವತ್ತು ಸಂಸತ್ ಭವನ ಒಳಗೆ ನುಗ್ತಾವ್ರೆ. ಅದನ್ನ ತಪ್ಪಾಗಿ ಕಲ್ಪಿಸ್ತಾ ಇದಾರೆ, ಅವ್ರನ್ನ ಟೆರರಿಸ್ಟ್ ಕಂಪೇರ್ ಮಾಡ್ತಾ ಇದಾರೆ. ಅದನ್ನ ಭಗತ್ ಸಿಂಗ್ ಕಂಪೇರ್ ಮಾಡ್ಬೇಕಿತ್ತು. ಭಗತ್ ಸಿಂಗ್ ಅವರು 1929 ಏಪ್ರಿಲ್ 8ನೇ ತಾರೀಕು ಅವರು ಹಿಂಗೆ ನುಗ್ಗಿ ಬ್ರಿಟಿಷ್ ವಿರುದ್ಧ ಇದು ಜನ ವಿರೋಧ ನೀತಿಗಳನ್ನ ಇಲ್ಲಿ ಅಸೆಂಬ್ಲಿಲಿ ಮಂಡಿಸ್ತಾ ಇದ್ದಾರೆ ಅಂತ ಬಾಂಬ್ ಹಾಕಿದ್ರು ಅವರು. ಅವತ್ತು ಯಾರು ಸಾಯ್ಲಿಲ್ಲ. ಅದೇ 1931ಕ್ಕೆ ಅವ್ರನ್ನ ಗಲ್ಲಿಗೇರಿಸ್ತಾರೆ. ಅವತ್ತು ಕೂಡ ಎಲ್ಲಾರು ಇದ್ರು ಅಸೆಂಬ್ಲಿಲಿ, ನೆಹರು ಇಂದ ಹಿಡಿದು ಜಿನ್ನಾ ತನಕ ಎಲ್ಲಾರು ಇದ್ರು. ಆದ್ರೂ ಅವ್ರನ್ನ ಅವತ್ತು ಏನಂದ್ರು, ಟೆರರಿಸ್ಟ್ ಅಂದ್ಬಿಟ್ಟು ನೇಣಿಗೆ ಹಾಕಿದ್ರು. ಆದ್ರೆ ಅವರು ಇವತ್ತು ಅವ್ರನ್ನ ಟೆರರಿಸ್ಟ್ ಅಂತೀರಾ ನೀವು? ಇವತ್ತು ದೇಶಭಕ್ತರು ಅಂತೀರಾ? ಏನು ಇವತ್ತು ನುಗ್ಗಿದ್ರು ಅಸೆಂಬ್ಲಿಗೆ, ಇವರು ದೇಶಭಕ್ತರೇ, ಇವ್ರೇನ್ ಟೆರರಿಸ್ಟ್ಗಳಲ್ಲ. ಇವತ್ತು ದೇಶದಲ್ಲಿ ನಡೀತಾ ಇರೋ ಅಸಮಾನತೆ, ಇವತ್ತು ಯೂತ್ಸ್ಗೆ, ಇವತ್ತು ಕರ್ನಾಟಕದಲ್ಲಿ ಒಂದು PSI ಎಕ್ಸಾಮ್ಗೆ ಅಷ್ಟು 50,000 ಜನ ಮಕ್ಕಳು ಎಕ್ಸಾಮ್ ಬರೀತಾರೆ. ಅವ್ರದ್ದು ಇವರು 300 ಕೋಟಿ 400 ಕೋಟಿ ಸ್ಕ್ಯಾಮ್ ಮಾಡ್ತಾರೆ. ಅವ್ರಿಗೇನ್ ನ್ಯಾಯ ಕೊಟ್ರು? 2 ವರ್ಷ 3 ವರ್ಷ ಓದಿದ್ರು, ಕಷ್ಟ ಬಿದ್ದಿದ್ರು. ಏನ್ ಕೊಡ್ತೀರಿ ಅವ್ರಿಗೆ ನ್ಯಾಯ? 5-5 ಲಕ್ಷ ಅಕೌಂಟ್ಗೆ ಹಾಕ್ಬೇಕಿತ್ತು ನೀವು. ಅವ್ರಗಳಿಗೆ 5-5 ಲಕ್ಷ 10 ಲಕ್ಷ ಅಕೌಂಟ್ ಹಾಕ್ಬೇಕು ನೀವು. ವಿಚಾರ ಬಂದಾಗ ಮಾತಾಡ್ತೀವಿ. ಏನ್ ಮಾಡಿದ್ರು ಪ್ರಧಾನಮಂತ್ರಿಗಳು? ಏನು ಮಾಡಿಲ್ಲ. ನಿಮ್ ಪಕ್ಷದವರೇ ಮಾಡಿಲ್ಲ. ಕಾಂಗ್ರೆಸ್ನವರಿಗೆ ನಿಮ್ಮ ವೈಯಕ್ತಿಕವಾಗಿ